ಬೆಳಗಾವಿಯಲ್ಲಿ ನಾವೇ ಕಿಂಗ್ ಆಗಿರ್ಬೇಕು, ನಮ್ಮ ಕುಟುಂಬದ ವರ್ಚಸ್ಸೇ ಜಾಸ್ತಿ ಇರಬೇಕು, ನಮ್ಮ ಎದುರಿಗೆ ಯಾವ ರಾಜಕಾರಣಿಯೂ ಕೂಡ ಬರಕೂಡದು ಬೆಳಗಾವಿಯಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಸೇರಿ ಮಾಡ್ತಾ ಇರುವಂತಹ ಒಂದು ಪ್ಲಾನಿಂಗ್ ಇದೆಯಲ್ಲ, ಜಾರಕಿಹೊಳಿ ಬ್ರದರ್ಸ್ ಹಾಕ್ತಾ ಇರುವಂತಹ ಪ್ಲಾನಿಂಗ್ ಇದೆಯಲ್ಲ, ಅಂತಿಂತ ಪ್ಲಾನಿಂಗ್ ಅಲ್ಲ. ರಾಜಕೀಯವಾಗಿ ಮುಂದೆ ಬರ್ತಾ ಇರುವಂತಹ ಲಕ್ಷ್ಮಣ್ ಸವದಿಯನ್ನ ಕಂಪ್ಲೀಟ್ ಆಗಿ ಕಟ್ಟಿ ಹಾಕೋದಕ್ಕೆ ಹೆಣದಿರುವಂತಹ ಪ್ಲಾನ್ಗಳಿದೆಯಲ್ಲ, ರಾಜಕೀಯ ವಾತಾವರಣದಲ್ಲೇ ಬೆಂಕಿಯನ್ನ ಬೀಸ್ತಾ ಇದೆ ಇವತ್ತಿಗೆ ಈ ರಾಜಕಾರಣ ಬೆಳಗಾವಿಯಲ್ಲಿ. ಯಾಕೆಂದ್ರೆ ನೋಡಿ, ಒಂದು ಕಡೆ ರಾಜಕೀಯ ವಾತಾವರಣದಲ್ಲಿ ಬೆಳಗಾವಿ ಎಂದು ಕೂಡಲೇ ಜಾರಕಿಹೊಳಿ ಕುಟುಂಬ ರಾಜಕೀಯ ವಾತಾವರಣದಲ್ಲೇ ಒಂದು ರೀತಿ ಬಿರುಗಾಳಿಯನ್ನ ಬೀಸ್ತಕ್ಕಂತಹ ಕುಟುಂಬ. ಆ ಕುಟುಂಬವನ್ನ ಎದುರು ಹಾಕೊಂಡು ನಿಲ್ಲಬಲ್ಲ ಸಾಮರ್ಥ್ಯ ನಾಯಕ ಈಗ ಒಂದು 2-3 ಜನ ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದೇ ಲಕ್ಷ್ಮಣ್ ಸವದಿ. ಯಾಕಂದ್ರೆ ಈ ಲಕ್ಷ್ಮಣ್ ಸವದಿ ಅವರು ಜಾರಕಿಹೊಳಿ ಕುಟುಂಬದ ವಿರುದ್ಧ ನಿಲ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅನ್ನುವಕ್ಕಿಂತಲೂ ನಿಲ್ತಾ ಇದ್ದಾರೆ ಅನ್ನೋದು ಬಹಳ ಸೂಕ್ತವಾಗಿರುವಂತ ಮಾಹಿತಿ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಉತ್ತಮ ಸ್ಥಾನಮಾನಗಳು ಸಿಕ್ಕಂಡ್ರೆ, ಸಚಿವ ಸ್ಥಾನ ಸಿಕ್ಬಿಟ್ರೆ, ಆ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಇನ್ನಷ್ಟು ಎದುರಾಗಿ ನಿಲ್ಲುವ ಶಕ್ತಿ ಲಕ್ಷ್ಮಣ್ ಸವದಿ ಅವರಲ್ಲಿ ಬರುತ್ತೆ. ಆ ಶಕ್ತಿ ಲಕ್ಷ್ಮಣ್ ಸವದಿಗೆ ಬರಬಾರದು ಅನ್ನೋ ಕೂಡಲೇ ಒಂದು ಕಾರಣಕ್ಕೇನೆ ಈಗ ಜಾರಕಿಹೊಳಿ ಬ್ರದರ್ಸ್, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂತಹ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂತಹ ಸತೀಶ್ ಜಾರಕಿಹೊಳಿ, ಇವರಿಬ್ರು ಕೂಡ ಇವತ್ತು ಯಾವ ಮಟ್ಟದ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರು ಬೆಳಗಾವಿಯ ರಾಜಕಾರಣದಲ್ಲಿ ಇವರ ಕುಟುಂಬವನ್ನ ಬೀಟ್ ಮಾಡೋದಕ್ಕೆ ಅಂದ್ರೆ ಸೈಡ್ ಹಾಕೋದಕ್ಕೆ ಏನ್ ಬರ್ತಾ ಇದ್ದಾರಲ್ಲ, ಅವರನ್ನ ಕಂಪ್ಲೀಟ್ ಆಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ನೋಡ್ಕೊಳ್ತಾರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ನೋಡ್ಕೊಳ್ತಾರೆ. ಮೇಲ್ ಬರ್ಲಿಕ್ಕೆ ಬಿಡೋದಿಲ್ಲ. ಇವತ್ತು ಲಕ್ಷ್ಮಣ್ ಸವದಿ ಅವರ ಹೆಸರಿನಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಒಂದಿಷ್ಟು ಸ್ಥಾನಮಾನಗಳು ದೊರೆಯುತ್ತೆ. ಲಕ್ಷ್ಮಣ್ ಸವದಿ ಕೂಡ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಬರ್ತಾರೆ ಅನ್ನುವಂತ ಒಂದಿಷ್ಟು ಆಯೋಜನೆಗಳನ್ನ ಇಟ್ಕೊಂಡಂತಹ ಲಕ್ಷ್ಮಣ್ ಸವದಿ ಅವರನ್ನ ಕಂಪ್ಲೀಟ್ ಆಗಿ ಕಟ್ಟಿ ಹಾಕೋದಕ್ಕೆ ಸತೀಶ್ ಜಾರಕಿಹೊಳಿ ಮೆಗಾ ಪ್ಲಾನ್ ಮಾಡ್ಕೊಂಡಿದ. ನೋಡಿ, ನೀವ್ ಹೇಳಬಹುದು ಯಾವ ರೀತಿ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ, ರಾಜಕೀಯದ ಬೆಳವಣಿಗೆ ಇದ್ದಾಗ ಯಾರು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ರಮೇಶ್ ಜಾರಕಿಹೊಳಿ ಕಟ್ಟಿ ಹಾಕಿದ್ರಿಂದಾನೇ ಎಲ್ಲಿಂದ ಜಂಪ್ ಆಗಿ ಇಲ್ಲಿಗೆ ಬಂದಿರೋದು ಲಕ್ಷ್ಮಣ್ ಸವದಿ ಅವರು. ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಅವರ ಕೈಗಳನ್ನೇ ಕಟ್ಟಿ ಹಾಕಿದ್ರು. ಯಾವ ರೀತಿ ಕಟ್ಟಿ ಹಾಕಿದ್ರು ಅಂದ್ರೆ, ಟಿಕೆಟ್ ಸಿಗ್ಲಿಲ್ಲ ರೀ, ಎಂದೋ ಹೋದಂತಹ ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂತಹ ಲಕ್ಷ್ಮಣ್ ಸವದಿ ಅವರಿಗೆ ಅದೇ ಪಕ್ಷಕ್ಕಾಗಿ ಒಂದಿಷ್ಟು ಅವರು ಕೂಡ ಶ್ರಮ ಪಟ್ಟಿದ್ದಾರೆ ಅನ್ನೋ ಕಾರಣ ಇದ್ರೂ ಕೂಡ ಅಲ್ಲಿ ರಮೇಶ್ ಜಾರಕಿಹೊಳಿ ಹೋದ ಕೂಡಲೇ ಲಕ್ಷ್ಮಣ್ ಸವದಿ ಅವರ ಸಂಪೂರ್ಣ ಆಟ ಬಂದಾಯ್ತು. ರಮೇಶ್ ಜಾರಕಿಹೊಳಿ ಬಂದು ತಡ ಇಲ್ದೇನೆ ಲಕ್ಷ್ಮಣ್ ಸವದಿ ಅವರ ಟಿಕೆಟ್ ನ ಮಿಸ್ ಮಾಡಿಸುದು, ಇದು ಕಟ್ಟಿ ಹಾಕೋದಂದ್ರೆ. ಇನ್ನು ಇಲ್ಲಿ ಕಾಂಗ್ರೆಸ್ ನಲ್ಲಿ ನಾನು ಹೋಗ್ಬಿಟ್ರೆ ನಿರಾಳವಾಗಿರಬಹುದು, ನಾನು ರಾಜಕೀಯವಾಗಿ ಗೌರವವಾಗಿ ಮತ್ತು ಬೇರೆ ಬೇರೆ ಸ್ಥಾನಮಾನಗಳೊಂದಿಗೆ ಮುಂದಕ್ಕೆ ಹೋಗ್ಬಹುದು ಅನ್ಕೊಂಡಂತಹ ಲಕ್ಷ್ಮಣ್ ಸವದಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈಗ. ಯಾಕಂದ್ರೆ ಇಲ್ಲಿರೋದು ಸತೀಶ್ ಜಾರಕಿಹೊಳಿ ರೀ, ಸತೀಶ್ ಜಾರಕಿಹೊಳಿ ಬಿಡೋದಿಲ್ಲ. ಈಗ ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಬೆಳಗಾವಿಯ ರಾಜಕಾರಣದಲ್ಲೇ ಬೆಂಕಿ ಹೊತ್ತಿ ಉರಿಯುವಂತಹ ಲೆಕ್ಕಾಚಾರವನ್ನ ಈಗ ಜಾರಕಿಹೊಳಿ ಕುಟುಂಬ ಹಾಕೊಂಡಿದೆ. ಯಾವ ರೀತಿ ಬೆಂಕಿ ಹೊತ್ತು ಉರಿತಾ ಇದೆ ಅಂದ್ರೆ, ಲಕ್ಷ್ಮಣ್ ಸವದಿ ಅವರಿಗೆ ಏನಾದ್ರೂ ಸಚಿವ ಸ್ಥಾನ ನೀಡಿದ್ರೆ ಸತೀಶ್ ಜಾರಕಿಹೊಳಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ ನ ಜೊತೆಗೆ ಮಾತಾಡೋದಿದೆಯಲ್ಲ, ಹೈಕಮಾಂಡ್ ನ ಜೊತೆಗೆ ಸಂವಾದ ಮಾಡೋದಿದೆಯಲ್ಲ, ಅದಷ್ಟು ಸುಲಭವಾಗುತ್ತಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಹೈಕಮಾಂಡ್ ಜೊತೆಗೆ ಸುಮಾರು 3 ಬಾರಿ ಭೇಟಿಯಾಗಿ ಈ ಸಚಿವ ಸ್ಥಾನದ ಬಗ್ಗೆಯೇ ಬಹಳಷ್ಟು ಒತ್ತು ನೀಡಿ ಮಾತನಾಡಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ ಸಿಗಬಾರದು ಅನ್ನುವಕ್ಕಿಂತಲೂ ಅವರು ಆಡ್ತಾ ಇರುವಂತಹ ಮಾತು ಯಾವ ರೀತಿ ಇದೆ ಅಂದ್ರೆ, ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗಬಾರದು ಅಂತ ಹೈಕಮಾಂಡ್ ಜೊತೆಗೆ ಸಂವಾದ ಮಾಡ್ತಾ ಇಲ್ಲ. ಇರುವ ಒಂದು ಸಚಿವ ಸ್ಥಾನ ಅಶೋಕ್ ಪಟ್ಟಣಿಗೆ ಸಿಗಬೇಕು ಅನ್ನುವಂತಹ ವಾದ ಜಾರಕಿಹೊಳಿದು. ಈಗ ಜಾರಕಿಹೊಳಿ ಹೇಳಿದಂತೆಯೇ, ಜಾರಕಿಹೊಳಿ ಆಸೆಯಂತೆ ಅಶೋಕ್ ಪಟ್ಟಣ್ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಲಕ್ಷ್ಮಣ್ ಸವದಿ ಅವರಿಗೆ ಮಿಸ್ ಆಗುತ್ತೆ. ಇದು ಬೇಕಾಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರಿಗೆ. ಈಗ ಲಕ್ಷ್ಮಣ್ ಸವದಿ ಅವರಿಗೆ ನೀವು ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳೋದು ಡಿ.ಕೆ. ಶಿವಕುಮಾರ್ ಮುಂದೆ ಮಾತ್ರ. ಆದ್ರೆ ಹೈಕಮಾಂಡ್ ಜೊತೆಗೆ ಸತೀಶ್ ಜಾರಕಿಹೊಳಿ ಸಂವಾದ ನಡೆಸ್ತಾ ಇರೋದೇನು, ಅಶೋಕ್ ಪಟ್ಟಣ್ ಅವರಿಗೆ ಮಿಸ್ ಆಗಬಾರ್ದು, ಅಶೋಕ್ ಪಟ್ಟಣ್ ಅವರಿಗೆ ಮಿಸ್ ಆದ್ರೆ ನಾನು ಇದನ್ನ ಒಪ್ಪೋದಿಲ್ಲ ಅಂತ ನೇರವಾಗಿ ಸಂವಾದವನ್ನ ನಡೆಸಿರೋದು
ಕಾಂಗ್ರೆಸ್ನ ಹೈಕಮಾಂಡ್ಗೆ ಈಗ ತಲೆ ಬಿಸಿಯಾಗಿದೆ. ಯಾವ ರೀತಿ ತಲೆ ಬಿಸಿಯಾಗಿದೆ ಈಗ ನೋಡಿ, ಇರುವಂತಹ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆದಿದೆ. ಸಚಿವ ಸ್ಥಾನ ನನಗೂ ಬೇಕು ಅಂತ ಸೌದಿಯವರು ದೆಹಲಿಗೆ ಬರೋಬ್ಬರಿ 2 ಬಾರಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಆದ್ರೆ ಯಾವುದೇ ಸಂವಾದವನ್ನು ಮುರಿಯದೆ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾದಂತಹ ಎಚ್ಚರಿಕೆಯ ಮೂಲಕವೇ ಸಂವಾದವನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಸಂಪರ್ಕಕ್ಕೆ ಬರ್ತಾ ಇದೆ. ಸಿಗಬಾರದು, ಅಶೋಕ್ ಪಟ್ಟಣ್ ಅವರಿಗೆ ಸಿಗಬೇಕು ಸಚಿವ ಸ್ಥಾನ, ಮಿಸ್ ಆದ್ರೆ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿಯ ಒಂದು ಮಾತು. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಅಶೋಕ್ ಪಟ್ಟಣ್ ಅವರಿಗೆ ಸಿಗಬೇಕು ಸಚಿವ ಸ್ಥಾನ ಅಂತ ಈ ರೀತಿ ಹಠಕ್ಕೆ ಬಿದ್ದಿದ್ದಾರೆ ಅಂದ್ರೆ, ಅಶೋಕ್ ಪಟ್ಟಣ್ ಜಾರಕಿಹೊಳಿಯ ಒಂದು ಗೆರೆ ಅಂದ್ರೆ ಲಕ್ಷ್ಮಣ ಗೆರೆ ಹೇಗಿದೆಯಲ್ಲ ಆ ರೀತಿ ಇದ್ದ ಹಾಗೆ, ಆ ಗೆರೆಯನ್ನ ಅಶೋಕ್ ಪಟ್ಟಣ್ ದಾಟೋದಿಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ, ಜಾರಕಿಹೊಳಿ ಕುಟುಂಬಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇನ್ನು ಈ ಕಡೆ ಏನು ರಮೇಶ್ ಜಾರಕಿಹೊಳಿ ಅವರು ಇದಾರಲ್ಲ, ಇವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಭದ್ರರಾಗ್ತಾ ಇರೋದು. ಏನು, ಸೌದಿಯವರು ಬಂದ್ರೂ ಕೂಡ ಟಿಕೆಟ್ ಕೊಡಲ್ಲ, ಇನ್ನೊಂದಾಗಲ್ಲ ಮತ್ತೊಂದಾಗಲ್ಲ, ಆ ಸ್ಥಾನ ಕೊಡಲ್ಲ ಈ ಸ್ಥಾನ ಕೊಡಲ್ಲ. ಇಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ದೊಡ್ಡ ಬೆಟ್ಟದ ಪೈಪೋಟಿ ಇಟ್ಕೊಂಡು ಕುತ್ಕೊಳ್ಳೋದು. ನೀವು ಸೌದಿಯವರಿಗೆ ಟಿಕೆಟ್ ಕೊಟ್ರೆ ನೋಡಿ ಬೇರೆ ಆಗತ್ತೆ ಅನ್ನುವಂತ ಒಂದು ಅರ್ಥದಲ್ಲಿ ಪಕ್ಷದ ಒಂದು ವರಿಷ್ಠರಿಗೆ ಹೇಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾಕೆ ಬೇಕಪ್ಪ ಅಂತೇಳಿ ಸೌದಿಯವರನ್ನ ಮತ್ತೆ ಕಡೆಗಣಿಸ್ತಾರೆ. ಈಗ ಭಾರತೀಯ ಜನತಾ ಪಾರ್ಟಿ ಕಡೆಗಣಿಸಿದೆ, ಆದ ಕಾರಣದಿಂದಲೇ ಸೌದಿಯವರು ಕಾಂಗ್ರೆಸ್ ಪಾರ್ಟಿಯನ್ನ ಸೇರ್ಕೊಂಡ್ರು. ಆದ್ರೂ ಕೂಡ ಈಗ ಕಾಂಗ್ರೆಸ್ ನಲ್ಲೂ ಕೂಡ ಕಡೆಗಣಿಸುವಂತಹ ದಿನಮಾನದಲ್ಲೇ ತಂದಿಡ್ತಾ ಇದ್ದಾರೆ ಸೌದಿಯವರನ್ನ. ಅಂದ್ರೆ ಸಂಪೂರ್ಣವಾಗಿ ಕಟ್ಟಿ ಹಾಕ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಲ್ಲ, ಪ್ರಯತ್ನ ಅನ್ನೋಕ್ಕಿಂತಲೂ ಬಹಳ ದೊಡ್ಡ ಮಟ್ಟದ ಸಾಹಸವೇ ಸರಿ ಇದು. ಯಾಕಂದ್ರೆ ಒಬ್ಬ ನಾಯಕನನ್ನ ರಾಜಕೀಯವಾಗಿ ಬೆಳಿತಕ್ಕಂತ ಸೌದಿಯನ್ನ ಕಟ್ಟಿ ಹಾಕೋದಿದೆಯಲ್ಲ, ಇದು ದೊಡ್ಡ ಮಟ್ಟದ ಸವಾಲಾಗಿದೆ. ಈ ಸವಾಲನ್ನ ತೆಗೆದುಕೊಂಡು ಜಾರಕಿಹೊಳಿ ಬ್ರದರ್ಸ್ ಹಾಕಿರುವಂತಹ ತಂತ್ರ, ಈ ತಂತ್ರಗಳು ಹೆಣಿತಾ ಇದಾರಲ್ಲ, ಈ ಬಲೆಯನ್ನ ಹೆಣಿತಾ ಇದಾರಲ್ಲ ಸೌದಿಯ ಸುತ್ತ, ಇದು ಕಂಪ್ಲೀಟ್ ಆಗಿ ಸೌದಿಯ ರಾಜಕಾರಣವನ್ನ ಅಂತ್ಯ ಮಾಡುತ್ತಾ ರಾಜಕೀಯವಾಗಿ ಅನ್ನುವಂತಹ ವಿವಾದ ಮಾತುಗಳು ಕೂಡ ಈಗ ಮಾಡ್ತಾ ಸಾರ್ವಜನಿಕರ ಬಾಯಲ್ಲಿ ಬರ್ತಾ ಇರುವಂತಹ ಮಾತುಗಳಾಗ್ತಾ ಇದೆ. ಸೌದಿಯವರ ಲಕ್ಷ್ಮಣ್ ಸೌದಿಯವರ ರಾಜಕೀಯ ಇದೇ ರೀತಿ ಹೋಗುತ್ತಾ, ಕೇವಲ ಒಬ್ಬ MLA ಆಗಿ ಮಾತ್ರ ಉಳಿದುಕೊಳ್ತಾರ ಸೌದಿ ಅನ್ನುವಂತಹ ಒಂದಿಷ್ಟು ಸಾರ್ವಜನಿಕರ ಮಾತು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ರಾಜಕೀಯವಾಗಿ ನಡೀತಾ ಇರುವಂತಹ ಒಂದು ವ್ಯವಸ್ಥೆ. ಯಾಕೆ ಈ ರೀತಿ ನಡೆಸ್ತಾ ಇದ್ದಾರೆ ಅಂದ್ರೆ ನೋಡಿ, ಜಾರಕಿಹೊಳಿಗಳಂದಾಗ ಬೆಳಗಾವಿ ಅನ್ನುವಂತ ಒಂದು ರಾಜಕಾರಣ ಬಂದಂತ ಸಂದರ್ಭದಲ್ಲಿ ಜಾರಕಿಹೊಳಿ ಸಾಹುಕಾರರು ಅನ್ನುವಂತ ಒಂದು ಪ್ರೆಸ್ಟೀಜ್ ಇದೆ, ಅವ್ರದೇ ಆದಂತಹ ಒಂದು ಗತ್ತು ದೌಲತ್ತು, ಅವರದೇ ಆದಂತಹ ರಾಜಕಾರಣ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಮಗಳು ಇವರೆಲ್ಲರೂ ಕೂಡ ರಾಜಕೀಯಕ್ಕೆ ಬರೋದ್ರಿಂದ ರಾಜಕೀಯವನ್ನ ತಮ್ಮ ಕೈ ಹಿಡಿತದಲ್ಲಿ ಇಟ್ಕೊಂಡು ಬೆಳಗಾವಿಯಲ್ಲಿ ತಾವೇ ಒಂದು ದೊಡ್ಡ ಮಟ್ಟದ ರಾಜ್ಯಭಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಒಂದು ರಾಜಕೀಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡ್ರಿ, ಮಗಳು ಪ್ರಿಯಾಂಕಾ MP ಮೊದಲನೇ ಬಾರಿಗೆ ನಿಂತ ಕೂಡ್ಲೇನೆ ಇಂತ ಒಂದು ವ್ಯವಸ್ಥೆಯನ್ನ ಜಾರಕಿಹೊಳಿ ಕುಟುಂಬ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ. ಅದೇ ಒಂದು ದೊಡ್ಡ ಮಟ್ಟದ ಪೈಪೋಟಿ ಕೂಡ ಈಗ ನಡೆದಿರುವಂತದ್ದು. ಇದು ಜಾರಕಿಹೊಳಿ ಕುಟುಂಬದ ಮೆಗಾ ಪ್ಲಾನ್. ಸೌದಿಯವರನ್ನ ಕಟ್ಟಿ ಹಾಕೋದಕ್ಕೆ ಒಂದು ಕಡೆ ರಮೇಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಬಹಳ ದೊಡ್ಡ ಮಟ್ಟದ ಪ್ರಮಾಣದ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನ ಮೀರಿ ಯಾವ ಹೈಕಮಾಂಡ್ ಕೂಡ ತನ್ನ ಅಂತಿಮ ನಿರ್ಧಾರವನ್ನ ತಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರನ್ನ ಮೀರಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಾಮಾನ್ಯ ನಾಯಕ ಅಲ್ಲ, ಕಾಂಗ್ರೆಸ್ ತಳಬಿಡವನ್ನೇ ಅಲ್ಲಾಡಿಸ್ಬಿಡುವಂತ ನಾಯಕ. ಇನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿನೂ ಸಾದಾ ಮನುಷ್ಯ ಅಲ್ಲ, ಅಥವಾ ಸಿಂಪಲ್ ಆಗಿರುವಂತಹ ನಾಯಕ ಅಲ್ಲ. ರಮೇಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಇವತ್ತೇ ಒಂದು ಸರ್ಕಾರ ತಪ್ಪುತ್ತಾರೆ, ಇವತ್ತೇ ಒಂದು ಸರ್ಕಾರ ಕೆಡುತ್ತಾರೆ. ಆ ಕೆಪಾಸಿಟಿ ಇರುವಂತಹ ಮಾಸ್ ಲೀಡರ್ ಗೋಕಾಕ್ ನಲ್ಲಿ ಇರುವಂತದ್ದು. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯು ಕೂಡ ಜಾರಕಿಹೊಳಿ ಕುಟುಂಬದ ಮಾತನ್ನ ಕೇಳಲೇಬೇಕಾಗ್ತದೆ, ಅಥವಾ ಮನ್ನಣೆ ಕೊಡ್ಲೇಬೇಕಾಗ್ತದೆ. ಈ ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಇದು ಸಿಂಹ ಸ್ವಪ್ನದ ರೀತಿಯಲ್ಲಿ ಮೆರಿತಾ ಇರುವಂತದ್ದು. ಇದ್ರ ಮಾತನ್ನು ಕೂಡ ಮೀರ್ಲಿಕ್ಕಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ. ನೋಡಿ ಯಾವ ರೀತಿ ಸವಾಲನ್ನ ಸ್ವೀಕಾರ ಮಾಡ್ತಾ ಇದೆ ಜಾರಕಿಹೊಳಿ ಕುಟುಂಬ. ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಲಿ, ಕಡೆ ಬಿಜೆಪಿ ಹೈಕಮಾಂಡ್ ಆಗಿರ್ಲಿ, ಜಾರಕಿಹೊಳಿ ಕುಟುಂಬದ ಮಾತುಗಳನ್ನ ಮೀರಲೇಬಾರದು ಅಂತಹ ಸಿಚುವೇಶನ್ಸ್ಗೆ ತಂದಿಟ್ಟಿರೋದಿದೆಯಲ್ಲ, ಇದು ಅದ್ಭುತವಾದಂತಹ ರಾಜಕಾರಣದಲ್ಲಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಜಾರಕಿಹೊಳಿ ಕುಟುಂಬ. ನೆಕ್ಸ್ಟ್ ಜಾರಕಿಹೊಳಿ ಕುಟುಂಬದಲ್ಲಿ ಮುಖ್ಯಮಂತ್ರಿ ಆಗುವಂತಹ ದಿನಮಾನಗಳು ಸದ್ಯದಲ್ಲೇ ಬರಲಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂದ್ರೆ ಅವರು ಹೆಣಿತಾ ಇರುವ ಬಲೆ, ರಾಜಕೀಯದಲ್ಲಿ ಬೀಸ್ತಾ ಇರುವಂತಹ ಅಲೆ, ಇವೆರಡೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿದೆ ಅನ್ನೋದು ಮಾತ್ರ ಸಂಕ್ಷಿಪ್ತವಾಗಿ ವಿವರಣೆಯನ್ನ ತಿಳಿಸಲಾಗ್ತಾ ಇದೆ. ಈ ಮಾಹಿತಿಗಳು ಇಷ್ಟ ಆಗಿದೆ. ಮತ್ತಷ್ಟು ರಾಜಕೀಯ ತಂತ್ರಗಳನ್ನ ನಿಮ್ಮ ಮುಂದೆ
ತಿಳಿಸ್ತಾನೆ ಇರುತ್ತೆ. ವಜ್ಯಂ ಸರ್ಕಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸೇರ್ ಮಾಡಿ. ಮತ್ತೆ ಮುಂದಿನ ರಾಜಕೀಯ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.